ಮೂಕೋಪಿ ಯತ್ ಪ್ರಸಾದೇನ ಮುಕುಂದಶಯ ಸಿಂಹಾಸನಸ್ಥರಾದ ಪೂಜ್ಯ ಶ್ರೀಪಾದಂಗಳವರ ಪಾದಕಮಲಗಳಲ್ಲಿ ನತಮಸ್ತಕನಾಗಿ ಪುರುಷೋತ್ತಮ ಮಾಸದ ವಿಶೇಷ ಜ್ಞಾನಯಜ್ಞ ನಡೀತಾ ಇದೆ. ಇನ್ನೇನು ಒಂದು ವಾರದಲ್ಲಿ ಪೂರ್ಣಾಹುತಿ ಆಗ್ತದೆ. ತುಂಬ ವಿಶಿಷ್ಟ ರೀತಿಯಲ್ಲಿ ಅನೇಕ ಪರಮಹಂಸಾಶ್ರಮಿಗಳನ್ನ, ಪೀಠಾಧಿಪತಿಗಳನ್ನ ಹಾಗೂ ಅನೇಕ ಪ್ರದೇಶಸ್ಥರಾದ ವಿದ್ವಾಂಸರನ್ನು ಆಹ್ವಾನ ಮಾಡಿಕೊಂಡು ಈ ಕಾರ್ಯಕ್ರಮ ನಡೀತಾ ಇದೆ. ಈ ವಿಶೇಷ ಪ್ರಯತ್ನಕ್ಕೆ ಎಲ್ಲರಿಗೂ ಕೂಡ ಒಂದು ಅಭಿನಂದನೆಗಳನ್ನು ತಿಳಿಸ್ತಾ, ಎಲ್ಲ ಕಾರ್ಯಕ್ರಮಗಳಲ್ಲಿ ಅಧಿಕ ಮಾಸ ಬರ್ತಾ ಇದೆ ಅಂತ ಗೊತ್ತಾದಾಗಿಂದಲೇ ಅದಕ್ಕೊಂದು ಪ್ರೀ ಪ್ಲಾನ್ ಶುರು ಆಗ್ತದೆ. ಅದೆಲ್ಲವೂ ಏನ್ ದಾನ ಕೊಡಬೇಕು, ಎಷ್ಟು ಜನರನ್ನ ಕರಿಬೇಕು, ಯಾವ ದಂಪತಿ ಕರಿಬೇಕು ಅಂತ ಆರಂಭ ಆಗಿತ್ತು. ಆ ಎಲ್ಲ ಆಲೋಚನೆಗಳು, ಅದು ದಾನ ಅಂದ್ರೆ ಬಾಹ್ಯ ಪದಾರ್ಥಗಳ ದಾನದ ಬಗ್ಗೆನೇ ವಿಚಾರ ವಿನಿಮಯ ನಡೀತಿರ್ತದೆ. ಆಂತರಿಕವಾದ ವಿಚಾರಗಳನ್ನ ಹಂಚಿಕೊಳ್ಳುವ ಆಲೋಚನೆ ಬರೋದು ಕಡಿಮೆ. ಆದ್ದರಿಂದ ಬೇರೆ ಕಡೆ ಹೋಮ ಹವನಾದಿಗಳು, ಅಪೂಪ ದಾನ, ಅದಕ್ಕೆ ಬೇಕಾದ ಅನುಕೂಲತೆಗಳೆಲ್ಲ ನಡೀತದೆ. ಆದರೆ ಜ್ಞಾನ ಯಜ್ಞ ನಡೆಯೋದು ತುಂಬಾ ವಿಶಿಷ್ಟ. ಯಾಕೆಂದ್ರೆ ಉಳಿದ ದಾನಗಳಲ್ಲಿ ಸ್ವಲ್ಪ ಆದ್ರೂ ಅಹಮಿಕೆಗೆ ಅವಕಾಶ ಇದೆ. ನಾನು ದಾನ ಕೊಟ್ಟೆ, ಎಷ್ಟೇ ಪುರುಷೋತ್ತಮ ಪ್ರೇರಣೆಯ ಪ್ರೀತ್ಯರ್ಥಂ ಅಂತ ಸಂಕಲ್ಪ ಮಾಡಿದ್ರು ಕೂಡ ಸಂಕಲ್ಪದಲ್ಲೇ ಅಪೂಪ ಛಿದ್ರ ಸಹಸ್ರಾವಧಿ ಸ್ವರ್ಲೋಕವಾಸ ಪ್ರಾಪ್ತ್ಯರ್ಥಂ ಅಂತ, ಎಷ್ಟು ಅಪೂಪಗಳಲ್ಲಿ ಛಿದ್ರ ಇದೆಯೋ, ರಂಧ್ರ ಇದೆಯೋ, ಅಷ್ಟು 1000 ವರ್ಷ ಸ್ವರ್ಗದಲ್ಲಿ ವಾಸ ಮಾಡಬೇಕು ಅಂತ ಬಯಸಿ ಸಂಕಲ್ಪ ಮಾಡಿ ನಾವು ಅಪೂಪ ದಾನ ಮಾಡ್ತೀವಿ. ಅಂದ್ರೆ ಈ ಅಪೂಪ ದಾನ ತಪ್ಪು ಅಂತ ಹೇಳ್ತಿಲ್ಲ. ಅಪೂಪ ದಾನದಲ್ಲಿ ಸ್ವಾರ್ಥದ ಜೊತೆಗೆ ಪರಾರ್ಥ ಸೇರ್ಕೊಂಡಿದೆ. ಅದು ಸಂಪೂರ್ಣವಾಗಿ ಪರಾರ್ಥವಾದ ಕಾರ್ಯಕ್ರಮ ಆಗಲ್ಲ. ಆದ್ರೆ ಆ ಪುರುಷೋತ್ತಮ ಮಾಸ ಇರೋದೇ ಕೇವಲ ಪರನಾದ ಪರಮಾತ್ಮನ ಚಿಂತನೆಗಾಗಿ ಮಾತ್ರ ಇರುವುದಾದ್ರಿಂದ ಇಲ್ಲಿ ಮಾಡಬೇಕಾದ ಪ್ರಧಾನ ಚಿಂತನೆ ಅಂದ್ರೆ ಅದು ತತ್ವಜ್ಞಾನದ ಪ್ರಸಾರಣ. ಇಲ್ಲಿ ಅಹಮಿಕೆಗೆ ಅವಕಾಶ ಇಲ್ಲ. ಇಲ್ಲಿ ಪರಮಾತ್ಮ ಪ್ರೇರಣೆಯ ಪ್ರೀತ್ಯರ್ಥಂ ಅಂತ ಅಷ್ಟೇ ಸಂಕಲ್ಪ ಮಾಡಬೇಕಾಗ್ಲಿ, ಬೇರೆ ಸಂಕಲ್ಪಗಳಿಗೆ ಇಲ್ಲಿ ಅವಕಾಶ ಇಲ್ಲ. ಆದ್ದರಿಂದ ಅಂತಹ ಜ್ಞಾನಯಜ್ಞದಲ್ಲಿ ಇವತ್ತು ಭಾವಿ ಸಮೀರರಾದ ವಾದರಾಜ ತೀರ್ಥ ಶ್ರೀಪಾದಂಗಳವರು ಅವರು ರಚನೆ ಮಾಡಿದ ಒಂದು ಸಣ್ಣ ಸ್ತೋತ್ರ, ಅದು ಆಕಾರದಲ್ಲಿ ವಾಮನ, ಅದರ ಅರ್ಥಾನುಸಂಧಾನದಲ್ಲಿ ತ್ರಿವಿಕ್ರಮನ ರೂಪವನ್ನು ತಾಳುವಂತಹ ಸ್ತೋತ್ರ. ಅದು ಪ್ರಾರ್ಥನಾ ದಶಕ ಸ್ತೋತ್ರ. ರಾಜರು, ಅದು ಆಡುಮುಟ್ಟದ ಸೊಪ್ಪಿಲ್ಲ, ರಾಜರು ರಚನೆ ಮಾಡದೇ ಇರುವಂತಹ ಕ್ಷೇತ್ರಗಳಿಲ್ಲ. ಅವರು ಎಲ್ಲಾ ಕ್ಷೇತ್ರಗಳಲ್ಲೂ ಅವರವರ ಕೃತಿಗಳ ರಚನೆ ಇದೆ. ಅದು ದಾಸ ಸಾಹಿತ್ಯ ಆಗಲಿ, ಅಷ್ಟ್ಯಾಕೆ ನಮ್ಮ ದಕ್ಷಿಣ ಭಾರತದ ಏನು ಪ್ರಧಾನ ಭಾಷೆಗಳು ಅಂತಿದೆ, ಕನ್ನಡ, ತೆಲುಗು, ತಮಿಳು, ಮಲಯಾಳಂ, ಈ 4 ಭಾಷೆಗಳನ್ನ ಸೇರಿಸಿ, ಅದರಲ್ಲಿ ಸ್ವಲ್ಪ ಸಂಸ್ಕೃತವನ್ನು ಸೇರಿಸಿ 5 ಭಾಷೆಗಳು ಸೇರಿದಂತಹ ಒಂದು ಪದ್ಯ ಮಾಡಿದ್ದಾರೆ. ಒಂದೇ ಪದ್ಯದಲ್ಲಿ 5 ಭಾಷೆ ಬಂದಿರಬೇಕು. ಹಾಗೆ ಆ ರೀತಿ ಎಲ್ಲ ಕ್ಷೇತ್ರಗಳಲ್ಲಿ ತಮ್ಮ ಚತುರತೆಯಿಂದ ತೋರ್ಪಡಿಸಿದವರು ರಾಜರು. ಅಂತಹ ವಾದರಾಜರು ಮಾಡಿದಂತಹ ಹೆಸರೇ ಹೇಳ್ತದೆ ಪ್ರಾರ್ಥನಾ ದಶಕ. 10 ಶ್ಲೋಕಗಳ ಒಂದು ಸ್ತೋತ್ರ. ಸ್ತೋತ್ರ ಅನ್ನೋದಕ್ಕೆ ಪ್ರಾರ್ಥನಾ ದಶಕ ಸ್ತುತಿ ಸ್ತೋತ್ರಂ ಅಂದ್ರೇನು? ಗುಣವಂತನಲ್ಲಿರುವಂತಹ ಗುಣಗಳನ್ನ ಹೇಳೋದೇ ಸ್ತೋತ್ರ. ಗುಣವಂತನಾಗಿರ್ಬೇಕು, ಅವನಲ್ಲಿ ಗುಣಗಳನ್ನ ನಾವು ಕಂಡು ಹೇಳಿದ್ರೆ ಅದಕ್ಕೆ ಸ್ತೋತ್ರ ಅಂತ ಹೆಸರು. ಗುಣವಂತ ಅಲ್ಲ ಅವನು, ಆದರೆ ಅವನಲ್ಲಿ ಇಲ್ಲದ ಗುಣಗಳನ್ನ ನಾವು ಹೇಳಿದ್ರೆ ಅದು ಬರೀ ಹೊಗಳಿಕೆ ಆಗ್ತದೆ, ಅಥವಾ ಮುಖಸ್ತುತಿ ಆಗ್ತದೆ. ಸ್ತುತಿ ಅಲ್ಲ, ಅದು ಮುಖಸ್ತುತಿ. ಎದುರಿಗೆ ಮಾತ್ರ ಹೇಳೋದು, ಯಾಕೆ ಒಳಗೇನು ಇಲ್ಲ. ರಾಯರಿಗೆ
ಆಶ್ರಮ ತಗೊಳ್ಬೇಕು ಅಂತ ಪ್ರಚೋದನೆ ಕೊಟ್ಟ ಅವರ ಗುರುಗಳು ಸುಧೀಂದ್ರ ತೀರ್ಥರು ಹೇಳ್ತಾರೆ, ಸಂಸಾರದಲ್ಲೇ ಇದ್ರೆ ಗೃಹಸ್ಥಾಶ್ರಮಿಯೇ ಆಗಿದ್ರೆ ಕಂಡವ್ರ ಮುಂದೆ ಕೈ ಬೇಡಬೇಕಾಗ್ತದೆ, ಜಿಪುಣನನ್ನ ಕರ್ಣ ಅಂತ ಹೊಗಳಬೇಕಾಗ್ತದೆ. ಅಂದ್ರೆ ಗೃಹಸ್ಥನಿಗಿರುವಂತಹ ಕರ್ತವ್ಯ ಏನು, ಏನಾದ್ರೂ ಮಾಡಿ ಕುಟುಂಬವನ್ನ ಸಲಹಬೇಕು ಅಂತ. ಅದಕ್ಕಾಗಿ ಅವನು ಯಾರಲ್ಲಿ ಗುಣ ಇಲ್ಲ ಅವನಲ್ಲಿ ಗುಣ ಇದೆ ಅಂತ ಹೇಳಿ ಅವನ ಮನಸ್ಸನ್ನ ಪುಸಲಾಯಿಸಿ ಅವನಿಂದ ಒಂದಿಷ್ಟು ರಕ್ಷಣೆ ಪಡೆದು ಜೀವನ ಮಾಡ್ಬೇಕಾಗ್ತದೆ. ಆದ್ರೆ ಪರಮಹಂಸಾಶ್ರಮಿಗೆ ಆಗಿ ಯಾವ ಕಿರಿಕಿರಿಗಳೂ ಇಲ್ಲ. ಪಾಠ ಪ್ರವಚನ ಮಾಡಿಕೊಂಡಿದ್ರೆ ಪರಮಾತ್ಮ ಅನುಗ್ರಹದಿಂದ ಸಂಸ್ಥಾನವೇ ಸಾಕು, ಅದರ ಪ್ರತಿಷ್ಠೆಯಿಂದಲೇ ಅವರಿಗೆಲ್ಲವೂ ಸಿಕ್ಕೋಗ್ತದೆ. ಆದ್ದರಿಂದ ಗುಣವಂತನಲ್ಲಿರುವ ಗುಣಗಳನ್ನ ಹೇಳೋದಕ್ಕೆ ಸ್ತುತಿ ಅಂತ ಹೆಸರು. ಇಲ್ಲಿ ಇದು ಹಯಗ್ರೀವ ಪ್ರಾರ್ಥನಾ ದಶಕ ಅಂತ ಹೆಸರು. ಅದು ರಾಜರ ಇಷ್ಟ ದೈವ ಹಯಗ್ರೀವ ದೇವರು. ನಮಗೆ ಇಷ್ಟ ಬೇಕಾದಷ್ಟು ದೇವತೆಗಳಿರ್ತಾರೆ. ನಮಗೆ ನರಸಿಂಹನ್ ಕಂಡ್ರೆ ಇಷ್ಟ ಅಂತ ಕೆಲವರು, ಇಲ್ಲ ನಮಗೆ ರಾಮಚಂದ್ರನ್ ಕಂಡ್ರೆ ಇಷ್ಟ ಅಂತ. ನಮ್ಮ ಇಷ್ಟ ಅನಿಷ್ಟಗಳಿಂದ ಏನಾಗ್ಬೇಕಾಗಿಲ್ಲ. ದೇವರಿಗೆ ಯಾವ ಶಿಷ್ಯ ಇಷ್ಟ? ಹಯಗ್ರೀವ ದೇವರಿಗೆ ವಾದರಾಜರು ಅಂದ್ರೆ ತುಂಬಾ ಇಷ್ಟ. ವಾದರಾಜರು ಅಕ್ಕಸಾಲಿಗನಿಗೆ ಮೂರ್ತಿ ಮಾಡಿಕೊಡುವಂತ ಲೋಹ ಕೊಟ್ರೆ ಹಯಗ್ರೀವನೇ ಬಂದು ಪ್ರಯತ್ನ ಮಾಡ್ತಿದ್ರೆ ಹಯಗ್ರೀವನೇ ಬರ್ತಿದ್ದ ಹೊರತಾಗಿ ಬೇರೆ ಯಾವ ಮೂರ್ತಿಯೂ ಆಗ್ತಿಲ್ಲ. ಆದ್ರಿಂದ ವಾದರಾಜರಿಗೆ ಒಲಿದು ಬಂದ ಸೋದೇಪುರದಲ್ಲಿ ನಿಂತ ಚೆಲುವ ಕುದುರೆ ಬಂದಿದೆ ಅಂತ ಪ್ರಾರ್ಥನೆ ಮಾಡಿದ. ಆದ್ರಿಂದ ಇದು ನಮಗೆಲ್ಲ ಇಷ್ಟ ದೈವಗಳು ಅಂದ್ರೆ ನಾವು ಏನೋ ಒಂದು ವಿಶೇಷ ಕಾಮನೆ ಇಟ್ಟುಕೊಂಡು ಪೂಜೆ ಮಾಡುವ ದೇವತೆಗಳು, ದೇವರ ರೂಪ. ಇದು ಹಾಗಲ್ಲ. ವಾದಿರಾಜರಿಗೆ ಪರಮಾತ್ಮ ಯಮೈವೇಶ ವೃಣತೆ ತೇನ ಲಭ್ಯ ತಸೇಶ ಆತ್ಮ ವಿವೃಣತೆ ತನೂಂ ಸ್ವಾಮ್. ದೇವರು ಯಾರ ಕಣ್ಣಿಗೂ ಕಾಣಲ್ಲ. ಕೆಲವರು ಕೇಳ್ತಿರ್ತಾರೆ ದೇವರು ಇದಾನೆ ಅನ್ಲಿಕ್ಕೆ ಏನ್ ಪ್ರೂಫು? ದೇವ್ರು ಇದ್ರೆ ಕಾಣಿಸ್ಬೇಕಲ್ಲ, ನೀವು ನಮಗೆ ದೇವರನ್ನು ತೋರಿಸ್ರಿ, ನಾವು ದೇವರಿದಾನೆ ಅಂತ ಒಪ್ಕೊಳ್ತೀವಿ. ದೇವರ ಸ್ವಭಾವವೇ ಅವ್ಯಕ್ತ. ಅವನ್ ಕಾಣದೇ ಇರೋದೇ ಅವನ ಸ್ವಭಾವ. ಬೆಂಕಿ ಸ್ವಭಾವ, ಸುಡೋದೇ ಬೆಂಕಿಯ ಸ್ವಭಾವ. ಹಿಮದ ಸ್ವಭಾವ, ತಣ್ಣಗಿರೋದೇ ಹಿಮದ ಸ್ವಭಾವ. ಹಾಗೆ ದೇವರು ಕಾಣದೇ ಇರೋದೇ ಅವನ ಸ್ವಭಾವ. ದೇವರು ಉಳಿದವರಿಗೆ ಯಾಕೆ? ತಾನು ಹೆತ್ತ ಮಗ ಸಾಕ್ಷಾತ್ ಚತುರ್ಮುಖ ಬ್ರಹ್ಮದೇವರಿಗೆ ದೇವರು ಕಾಣಬೇಕಾದ್ರೆ 50 ವರ್ಷ ತಪಸ್ ಮಾಡು ಅಂತ ಹೇಳುದು. ನಮ್ಮ ಲೆಕ್ಕದಲ್ಲ, ಬ್ರಹ್ಮದೇವರ ಲೆಕ್ಕದಲ್ಲಿ 50 ವರ್ಷ ತಪಸ್ ಮಾಡಿದ ಮೇಲೆ 51ನೇ ವರ್ಷದ ಬೆಳಗ್ಗೆ ಪರಮಾತ್ಮ ಪ್ರತ್ಯಕ್ಷ ಆಗಿ ಸೃಷ್ಟಿ ಮಾಡು ಅಂತ ಹೇಳ. ತನ್ನ ಹಡೆದ ಮಗನಿಗೆ 50 ವರ್ಷ ಕಾಣಿಸದೇ ಇರೋ ದೇವರನ್ನ ನಾನು ಒಪ್ಬೇಕು ಅಂದ್ರೆ ನೀವು ದೇವ್ರು ಕಾಣಿಸ್ರಿ ಅಂತಂದ್ರೆ ಯಾಕೆ ಬರ್ತಾನೆ ದೇವ್ರು? ಏನ್ ಬ್ರಹ್ಮದೇವರಿಗಿಂತ ದೊಡ್ಡವರ ಇವರು? ಆದ್ರಿಂದ ವಾದರಾಜರ ಇಷ್ಟ ದೈವ ಒಲಿದು ಬಂದಂತಹ ದೇವತೆ ಹಯಗ್ರೀವ ದೇವರು. ಆ ಹಯಗ್ರೀವ ದೇವರಲ್ಲಿ ಅವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಹೇ ಹಯಗ್ರೀವ ಕೃಪಾಲೋ. ಕೃಪಾ ಅನ್ನೋ ಶಬ್ದಕ್ಕೆ ಕರುಣ ಅಂತ ನಾವು ಅರ್ಥ ಮಾಡ್ಕೊಳ್ತೇವೆ. ಹಾಗೆ ಬೇಕಾದಷ್ಟು ನಿಜವಾದ ಅರ್ಥ ಏನು ಕೃಪಾ ಅಂದ್ರೆ? ಅನುಗ್ರಹೇಚ್ಛಾಯಾಂ ಪ್ರತ್ಯುಪಕಾರ ಅನಪೇಕ್ಷಯ ಪರದುಃಖ ಪ್ರಹಾರಣ ಇಚ್ಛಾ. ಅಂದ್ರೆ ಇನ್ನೊಬ್ಬರ ದುಃಖ ಕಳಿಬೇಕಾಗಿದೆ. ನಾವು ಇನ್ನೊಬ್ಬರ ದುಃಖ ಕಳಿತೀವಿ, ಮನಸ್ಸಲ್ಲಿ ಒಂದಿದ್ದೇ ಇರ್ತದೆ. ಈಗ ನಾವು ಇವರಿಗೆ ಕಷ್ಟ ಕಾಲದಲ್ಲಿ ಸಹಾಯ ಮಾಡಿದರೆ ಮುಂದೆ ಇವರು ನಮ್ಮ ಕಷ್ಟ ಕಾಲಕ್ಕಾಗ್ತಾರೆ. ಬೇರೆಯವರೇ ಬೇಡ, ಹೆತ್ತ ತಂದೆ ತಾಯಿಗಳೇ ಮಕ್ಕಳನ್ನ ಸಣ್ಣವರಿದ್ದಾಗಿಂದ ಸಾಕಿ ಸಲಹಬೇಕಾದ್ರೆ ಇರ್ತದೋ ಬಿಡುತ್ತದೋ, ಆದರೆ ಎಲ್ಲ ಕಡೆನೂ ಸುಪ್ತವಾಗಿರ್ತದೆ ಅಂತ ಶಾಸ್ತ್ರವೂ ಹೇಳ್ತದೆ, ವಿಜ್ಞಾನವು ಮೇಲಿಂದ ಮೇಲೆ ಹೇಳ್ತದೆ. ಏನಂತ? ಸಣ್ಣ ವಯಸ್ಸಿಂದ ಎಷ್ಟೇ ಅವರು ನಿಸ್ವಾರ್ಥವಾಗಿ ಮಕ್ಕಳನ್ನ ಸಾಕಿ ಸಲಹಿದ್ರು ಒಳಗಡೆ ಒಂದು ಸುಪ್ತವಾಗಿ ಭಾವನೆ ಇರ್ತದೆ. ನಮ್ಮ ವಯಸ್ಸಿನ ಯೌವನದ ಪರಾಕಾಷ್ಠೆ ಮುಗಿದು ನಮಗೆ ಕೈಯಲ್ಲಿ ಕೋಲು ಬರೋ ಹೊತ್ತಿಗೆ ನಮ್ಮ ಮಕ್ಕಳು ನಮಗಾಗ್ತಾರೆ ಅನ್ನೋ ಭಾವನೆ ಇದ್ದೇ ಇರುತ್ತೆ. ಅದನ್ನು ದುಃಖ ಪರಿಹಾರ ಮಾಡುವ ಪ್ರತಿಯೊಬ್ಬರಿಗೂ ಕೂಡ ಒಳಗಡೆ ಸ್ವಾರ್ಥ ಚಿಂತನೆ ಇರ್ತದೆ. ಯಾರಿಗೆ ದುಃಖ ಪರಿಹಾರ ಮಾಡಬೇಕಾದ್ರೆ ಪ್ರತ್ಯುಪಕಾರದ ಅಪೇಕ್ಷೆ ಇಲ್ವೋ
ಅದಕ್ಕೆ ಕೃಪಾ ಅಂತ ಹೆಸರು. ದೇವರು ಕರುಣಾಳು ಅಂತ ಕರಿತೀವಲ್ಲ, ಯಾಕೆ ಕರುಣಾ ಅಂದ್ರೆ ಏನು? ಅವನು ನಮ್ಮ ದುಃಖ ಪರಿಹಾರ ಮಾಡೋನು ದೇವರಲ್ಲಿ ಕೇಳುತ್ತೇವೆ. ನಮ್ ದುಃಖ ಪರಿಹಾರ ಮಾಡಿದ್ರೆ ದೇವರಿಗೆ ಏನ್ ಸಿಗ್ತದೆ? ಏನು ಸಿಗಲ್ಲ. ಆದ್ರೂ ಪ್ರತ್ಯುಪಕಾರದ ಅಪೇಕ್ಷೆ ಇಲ್ಲದೆ ನಮ್ಮನ್ನು ಅನುಗ್ರಹ ಮಾಡ್ತಾನಾದ್ದರಿಂದ ಅವನ ಇಚ್ಛೆಗೆ ಕೃಪಾ ಅಂತ ಹೆಸರು. ನಮ್ಮ ಇಚ್ಛೆಗಳಿಗೆಲ್ಲ ಕೃಪಾ ಅನ್ನಲ್ಲ. ಸುಮ್ಮನೆ ಹೇಳ್ತಿರ್ತೀವಿ ಬಹಳ ಅನುಗ್ರಹ ಮಾಡಿದ್ರಿ, ಬಹಳ ಕೃಪಾ ಮಾಡಿದ್ರಿ ಅಂತ. ಏನು ಕೃಪೆ ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ದೇವರನ್ನು ಬಿಟ್ರೆ. ಯಾಕೆಂದ್ರೆ ಉಳಿದವರಿಗೆಲ್ಲ ಒಂದು ಪ್ರತ್ಯುಪಕಾರದ ಅಪೇಕ್ಷೆ ಇದ್ದೇ ಇತ್ತು, ದೇವರಿಗೆ ಹಾಗಿಲ್ಲ. ಆದ್ರಿಂದ ಹೇ ಕೃಪಾಲು ಅಂದ್ರೆ ಎಂದೆಂದಿಗೂ ಯಾರಿಂದಲೂ ಏನನ್ನು ಬಯಸದಂತಹ ದೈವ. ರಮಾದೇವಿಗೂ ಕೂಡ ಬಯಕೆ ಇದೆ, ಆದ್ರೆ ಲೋಕದ ಬಯಕೆಯಂತೆ ದೋಷಪೂರ್ಣವಾದ ಬಯಕೆ ಇಲ್ಲ. ಪರಮಾತ್ಮನ ಪ್ರೀತಿ ಸಿಗಲಿ ಅನ್ನೋ ಬಯಕೆ. ಪರಶುಕ್ಲ ಪ್ರೇಯರಿಗೆಲ್ಲ ಆ ಬಯಕೆ ಇದೆ. ಬಿಟ್ರೆ ಅಂದ್ರೆ ವಾಯುದೇವರು, ಬ್ರಹ್ಮದೇವರು, ಸರಸ್ವತಿ, ಭಾರತಿ ಅವರಿಗೆಲ್ಲ ಪರಮಾತ್ಮನ ಪ್ರೀತಿ ಸಿಗಲಿ ಆ ಬಯಕೆ ಇದೆ. ಕೆಳಗಿನವರಿಗೆ ಆ ಬಯಕೆಯ ಜೊತೆಗೆ ಸ್ವಲ್ಪ ಬೇರೆ ಬಯಕೆಗಳು ಸೇರ್ಕೊಳ್ತವೆ. ನಮ್ಮವರೆಗೂ ಬಂದ್ರೆ ನಾವು ದೇವರನ್ನೇ ಬಿಟ್ಬಿಟ್ಟಿರ್ತೀವಿ. ನಮಗೆ ಅದು ಸಿಗಲಿ ಇದು ಸಿಗಲಿ ಅಂತೆ ನಮಗೆ ಯೋಚನೆ. ಅದೆಲ್ಲ ಸಿಗಲಿಕ್ಕೆ ದೇವರು ಬೇಕಾಗಲಿ, ದೇವರೇ ಬೇಕಾಗಿಲ್ಲ ನಮಗೆ. ಮುಖ್ಯವಾಗಿ ದೇವರೇ ಬೇಕು ಅಂತಿಲ್ಲ. ದೇವರು ಬಿಟ್ಟು ಬೇರೆ ಯಾರಾದ್ರೂ ಕೊಡೋದಾದ್ರೆ ನಾವು ಅವ್ರ ಕಡೆ ತಿರ್ಕೊಂಡ್ಬಿಡ್ತೀವಿ. ನಮಗೆ ಬಯಕೆ ಪೂರ್ಣ ಆಗಬೇಕಾಗಲಿ, ಯಾರಿಂದ ಅನ್ನೋದು ಮುಖ್ಯ ಅಲ್ಲ. ಈಗ ಇಲ್ಲೇನ್ ಬೇಕಾದಷ್ಟು ಜನ ಬಾಬಾಗಳ ಹಿಂದೆ ಹೋಗ್ತಾರೆ. ದೇವರ ಅಲ್ಲ, ದೇವರನ್ನ ಮೀರಿಸಿದ ಭಕ್ತಿ ಅವರಲ್ಲಿ ಮಾಡ್ತಾರೆ. ಯಾಕೆ ಅಂದ್ರೆ ಅವರಿಗೆ ದೇವರೇ ಬೇಕಾಗಿಲ್ಲ, ತಮ್ಮ ಬಯಕೆ ಪೂರ್ಣ ಆದ್ರೆ ಸಾಕಷ್ಟು. ನನ್ನ ಬಯಕೆ ಪೂರ್ಣ ಮಾಡೋದು ನನಗೆ ದೇವರು ಅಂತ. ಹಂಗಾಗ್ಬಾರ್ದು. ಒಬ್ಬನನ್ನ ಸರ್ವೋತ್ತಮ ದೇವತೆ, ಅವನ ಪರಿವಾರವಾಗಿ ಉಳಿದೆಲ್ಲ ದೇವತೆಗಳಿದ್ದಾರೆ, ಅವರೆಲ್ಲ ಅವನ ಅಧೀನನಾಗಿ ಅವನ ಮಾತನ್ನ ಚಾಚೂ ತಪ್ಪದೆ ಪಾಲಿಸ್ತಾ ಜಗತ್ತನ್ನ ನಿಯಮನ ಮಾಡ್ತಿದ್ದಾರೆ ಅನ್ನೋ ಆಲೋಚನೆ ಇಟ್ಟುಕೊಂಡು ಉಳಿದ ದೇವತೆಗಳನ್ನ ಪರಮಾತ್ಮನ ದಾಸರು ಅನ್ನೋ ಭಾವನೆಯಿಂದ ಪೂಜೆ ಮಾಡಿದ್ರೆ ತೊಂದರೆ ಇಲ್ಲ. ಅವರಿಂದ ಬಯಕೆ ತೀರಿಸ್ಕೊಂಡ್ರೆ ಪರವಾಗಿಲ್ಲ. ಬಯಕೆ ಮಾತ್ರ ತೀರಬೇಕು ಅನ್ನೋ ಯೋಚನೆಯಲ್ಲಿ ನಾವು ಯಾರನ್ನೋ ಪೂಜಿಸಿ ನನ್ನ ಬಯಕೆ ತೀರಿಸಿದಾದ್ದರಿಂದ ಇವನೇ ದೊಡ್ಡವನು. ಬಯಕೆ ತೀರಿಸಿದವರೆಲ್ಲ ದೊಡ್ಡವರಾದ್ರೆ ಒಂದು ಪರಿಸ್ಥಿತಿ ಬರ್ತದೆ. ಹರಿವಂಶದಲ್ಲಿ ಈ ಕಥೆ ಇದೆ. ರುದ್ರದೇವರಿಗೆ ಉಮಾದೇವಿ ಜೊತೆಗೆ ಮದುವೆ ಆಯ್ತು. ಮದುವೆ ಆದ್ರೆ ಮಾವನ ಮನೆಯಲ್ಲೇ ಇದ್ಬಿಟ್ಟು. ಯಾಕೆ ಅಂದ್ರೆ ಹೆಂಡತಿಗೆ ಕಿರಿಕಿರಿ ಆಗಬೇಡ. ಹೊಸ ಮನೆಗೆ ಹೋದ್ರೆ ವಾತಾವರಣ ಬೇರೆ, ಆ ಮನೆ ಇವಳು ಬೆಳೆದ ಮನೆ ಎಷ್ಟು ದೊಡ್ಡದಾಗಿರ್ತದೋ ಇಲ್ವಾ, ಆ ಮನೆಯಲ್ಲಿ ಮತ್ತೆಲ್ಲ ಹೊಸದಾಗಿ ಅಡ್ಜಸ್ಟ್ ಆಗ್ಬೇಕು. ಬೇಡ, ಹೆಂಡತಿ ಇದ್ದಲ್ಲೇ ನಾನಿದ್ದು ಬಿಡ್ತೀನಿ, ನನಗೇನು ಅವಶ್ಯಕತೆ ಇಲ್ಲ ಅಂತ ಹಾಗೆ ಇದ್ರು. ಆದ್ರೆ ಮಾವ ಸುಮ್ಮನೆ ಇದ್ದ. ಅತ್ತೆ ಕಿರಿಕಿರಿ ಆರಂಭ ಆಯ್ತು. ಯಾಕೆಂದ್ರೆ ರುದ್ರದೇವರು ಒಬ್ಬರೇ ಇರಲ್ಲ, ಅವ್ರು ಇದ್ದಾರೆ ಅಂದ್ರೆ ಅವರ ಸೇವಕರೆಲ್ಲ ಇರ್ತಾರೆ. ಭೂತಗಣಗಳು, ಪ್ರೇತಗಣಗಳು. ಯಾರಾದ್ರೂ ಮನೆ VIP ಬರ್ತಾರಂದ್ರೆ ಅಳಿ ಅಂದ್ರೆ ಈ ಭೂತ ಪ್ರೇತಗಣಗಳು ಅಡ್ಡಾಡ್ತಾ ಇರ್ತಿದ್ರು. ಕಿರಿಕಿರಿ ಆಗಿ ಮೇಲಿಂದ ಮೇಲೆ ಮಗಳಿಗೆ ಹೇಳಿದ್ದು, ಏನ್ ನಿಮ್ಮ ಮನೆಯವರು ನೀವು ಇಲ್ಲೇ ಇರ್ತೀರಾ ಇಲ್ಲೇ ಇರ್ತೀರಾ 4 ಸಾರಿ ಕೇಳಿದ ತಕ್ಷಣ ಮಗಳಿಗೆ ಗೊತ್ತಾಯ್ತು ನಾವಿಲ್ಲಿರೋ ನಮ್ಮನಿಗೆ ಇಷ್ಟ ಇಲ್ಲ ಅಂತ. ಅದು ಮಾತಲ್ಲೇ ಗೊತ್ತಾಗ್ಬಿಡುತ್ತೆ, ಧ್ವನಿಯಲ್ಲಿ ಅರ್ಥ ವ್ಯತ್ಯಾಸ ಆಗ್ತದೆ. ಹಿಂದೆ ಯಾರಾದ್ರೂ ಮನೆಗೆ ಬಂದ್ರೆ 4 ದಿವಸ ಇರ್ರಿ, ಆರಾಮಾಗಿ ಬಂದೀರಾ. ಈಗ ಯಾರಾದ್ರೂ ಬಂದ ತಕ್ಷಣ ಏನ್ ಕೇಳ್ತೀವಿ, ರಿಟರ್ನ್ ಟಿಕೆಟ್ ಯಾವಾಗ ಆಗಿದೆ? ಹಂಗ್ ಕೇಳಲಿಕ್ಕಿಲ್ಲ, ವಾಪಸ್ ಹೋಗ್ಲಿಕ್ಕೆ ರಿಸರ್ವೇಶನ್ ಸಿಕ್ಕೋದು ಇಲ್ಲ, ವೀಕೆಂಡ್ ಬಹಳ ರಶ್ ಇರ್ತದೆ. ಅವಾಗೇನರ್ಥ, ಬೇಗ ಹೋಗ್ರಿ ಅಂತ. ಉಮಾದೇವಿ ರುದ್ರದೇವರಿಗೆ ಹೇಳಿದ್ರು, ಬೇರೆ ಮನೆ ನೋಡ್ರಿ. ಅವ್ರು ನಂಗೆ ಮೇಲಿಂದ ಮೇಲೆ ಮನೆಗಳನ್ನು ಬದಲಾಯಿಸ್ಲಿಕ್ಕೆ ಆಗಲ್ಲ, ಒಂದು ಮನೆ ನೋಡ್ತೀನಿ ಅಂತ ಹೇಳಿ ತಮ್ಮ ದಾಸವರ್ಗದಲ್ಲಿರುವ ನಿಕುಂಭ ಅನ್ನೋ ವ್ಯಕ್ತಿಯನ್ನು ಕರೆದು ಒಂದು ಒಳ್ಳೆ ಮನೆ ಹುಡ್ಕೊಂಡು ಬಾರಪ್ಪ ಅಂತ. ಎಲ್ಲ ಕಡೆ ಹುಡುಕಿದ್ರು. ಬಂದು ಹೇಳ್ತಾನೆ, ಸ್ವಾಮಿ ಎಲ್ಲಾ ಊರುಗಳು ಫುಲ್ ಆಗಿದೆ, ಎಲ್ಲೂ ಜಾಗ ಇಲ್ಲ. ರುದ್ರದೇವರಂದರು, ಖಾಲಿ ಇರೋ ಮನೆ ಹುಡುಕು ಅಂತ ಹೇಳಿಲ್ಲ ನಾನು, ಇರೋ ಮನೆಯನ್ನ ಖಾಲಿ ಮಾಡಿಸಿ ನಮಗ್ ಕೊಡು ಅಂತ ಹೇಳ್ತಿದ್ದೀನಿ. ಸರಿ ಅಂತ ಹುಡುಕಿ ಹುಡುಕಿ ಕೊನೆಗೆ ಮಾಧವನ ಕ್ಷೇತ್ರವಾದ ಗಂಗಾ ತೀರವಾದ ವಾರಾಣಸಿ ಅಲ್ಲಿಗೆ ಬಂದು ರಾಜನಿಗೆ ಒಬ್ಬ ಕ್ಷೌರ ಮಾಡುವ ಕ್ಷೌರಿಕನಿಗೆ ರಾತ್ರಿ ಕನಸಲ್ಲಿ ಹೇಳಿದ, ನಾನೊಬ್ಬ ದೈವ, ನಾಳೆ ನನ್ನ ಸರಿಯಾಗಿ ನೋಡ್ಕೋ, ಕನಸಲ್ಲಿ ನನ್ನ ಮೂರ್ತಿಯನ್ನು ಸರಿಯಾಗಿ ನೋಡ್ಕೋ, ದೇಹವನ್ನ
ನಾಳೆ ಬೆಳಗ್ಗೆ ಎದ್ದ ತಕ್ಷಣ ನನ್ನಂತಹ ಒಂದು ರೂಪವನ್ನ ಕೆತ್ತಿಸ್ಬೇಕು, ಶಿಲೆ ಮಾಡಿಸ್ಬೇಕು. ನನಗೊಂದು ಸಣ್ಣ ಶೆಡ್ಡಿನ ಮಂದಿರ ಕಟ್ಟಿಸು, ಬೇರೆ ಏನು ಬೇಡ. ನನಗೆ ಬಿಸಿಲು ಮಳೆ ಬೀಳ್ಲಾರ್ದಂಗೆ ಒಂದು ಶೆಡ್ ಹಾಕು, ಮೂರ್ತಿ ಇಡು, ಬರೀ ಒಂದು ಹೂ ಏರ್ಸ್ ಸಾಕು ದಿವಸ. ನೀ ಏನೇನು ಕೇಳ್ತೀಯೋ ಅದೆಲ್ಲ ನಿನಗಾಗ್ತದೆ ಅಂತ ಹೇಳಿ. ಸರಿ, ಮೇಲಿಂದ ಮೇಲೆ ಹೇಳಿದ್ದಕ್ಕೆ ಎಚ್ಚರ ಆದ ಮೇಲೆ ನೋಡಿದ, ಆಯ್ತು ಒಂದು ಬೆಳಗ್ಗೆ ಹೋಗಿ ಆ ಹೇಗೆ ನೋಡಿದ್ನೋ ಹಾಗೆಯೇ ಚಿತ್ರಣ ಮಾಡಿ ಒಂದು ಕೆತ್ತನೆ ಮಾಡಿಸಿ ಒಂದು ಶೆಡ್ ಹಾಕಿದ. ಅವನಿಗೆ ಕೆಲವೇ ದಿವಸದಲ್ಲಿ ಭಾರಿ ಶ್ರೀಮಂತ ಆಗಿದ್ದ. ಬಡವರು ಶ್ರೀಮಂತರಾದ್ರೆ ಬೇಗ ಅದರ ಮೂಲಾನ್ವೇಷಣೆ ಆಗ್ತದೆ. ಶ್ರೀಮಂತರು ಶ್ರೀಮಂತರೇ ಆಗ್ತಿದ್ರೆ ಮೂಲಾನ್ವೇಷಣೆ ಆಗಲ್ಲ. ಅದು ಅವಾಗಿಂದ ಬಂದ ಅನೂಚಾನವಾದ ಕ್ರಮ. ನೀವೇನಾದ್ರು ಒಂದು 10,000 ರೂಪಾಯಿ ಹೆಚ್ಚು ಟ್ರಾನ್ಸಾಕ್ಷನ್ ಮಾಡಿದ್ರೆ ನಿಮ್ಗೆ ಆಗ್ಲೇ ನೋಟಿಸ್ ಬರ್ತದೆ. ಸಾವಿರಾರು ಕೋಟಿ ವ್ಯತ್ಯಾಸ ಮಾಡೋರು ಏನ್ ಮಾಡಿದ್ರು ಅವ್ರಿಗೇನು ನೋಟಿಸ್ ಬರಂಗಿಲ್ಲ, ಅವ್ರಿಗೆ ಡಿಡಕ್ಷನ್ಸ್ ಇರ್ತದೆ. ಹಾಗೆ ನಿಕುಂಭನ ಬಲದಿಂದ ಭಾರಿ ಪ್ರಚಾರ ಸಿಕ್ತು. ಕೊನೆಗೆ ಎಲ್ಲಿವರೆಗೂ ಹೋಯ್ತು ಅಂದ್ರೆ ರಾಜನವರೆಗೂ ಹೋಯ್ತು. ಭಾರಿ ಅದ್ಭುತ ದೈವ ಅಂತೆ, ಏನೇ ಬೇಡ್ಕೊಂಡ್ರು ಒಂದ್ಸರಿ ದರ್ಶನ ಮಾಡಿದರೆ ಸಾಕು ಎಲ್ಲ ವರ ಸಿಕ್ಬಿಡುತ್ತದೆ. ರಾಜನಿಗೆ ಮಕ್ಕಳಿರ್ಲಿಲ್ಲ, ಹೆಂಡತಿ ಅನೇಕ ಗುಡಿ ಗುಂಡಾರಗಳನ್ನು ತಿರುಗಿ ವ್ರತಗಳನ್ನ ಮಾಡಿ ಎಷ್ಟೇ ಪ್ರಯತ್ನ ಮಾಡಿದ್ರು ಮಕ್ಕಳಾಗ್ಲಿಲ್ಲ. ರಾಜ ಹೇಳ್ದ, ಯಾವ್ದೋ ಒಂದು ಶೀಘ್ರ ದೈವ ಬಂದಿದೆ ಅಂತೆ ಊರಲ್ಲಿ, ಹೋಗಿ ಅಲ್ಲೂ ಸೇವೆ ಮಾಡಿ ಬಾ. ಅಲ್ಲೂ ಬಂದು ಪ್ರದಕ್ಷಿಣೆ ಮಾಡಿಸಿದ್ರು. ದೇವಸ್ಥಾನ ಸಣ್ಣದು ಅಂತ ಹೇಳಿ ಅಮೃತ ಶಿಲೆಯಲ್ಲೇ ಗರ್ಭಗುಡಿ ಕಟ್ಟಿಸಿ, ಮೊದಲೇ ರಾಣಿ ಎಲ್ಲ ಸೇವೆ ಮಾಡಿದ್ರೆ ಉಳಿದವರೆಲ್ಲ ಒಂದು ದಿವಸಕ್ಕೆ ಬಂದು ದರ್ಶನ ಮಾಡಿ ಹೋಗಿದ್ರೆ ಸಾಕು, ಎಲ್ಲಾ ಬಯಕೆಗಳು ಪೂರ್ಣ ಆಗ್ತಿತ್ತು. ರಾಣಿಗೆ ಮಾತ್ರ ಆಗ್ತಿಲ್ಲ. ಕೆಲವು ದಿವಸ ಅಲ್ಲೇ ಮಲ್ಕೊಂಡ್ಲು, ಏನಾದ್ರೂ ಆಗ್ಲಿಲ್ಲ. ರಾಜನಿಗೆ ಸಿಟ್ಟು ಬಂತು. ರಾಜ್ಯದಲ್ಲಿರುವ ಎಲ್ಲರಿಗೂ ಅನುಗ್ರಹ ಮಾಡೋ ಈ ದೈವ ನನ್ನ ಹೆಂಡತಿಗೆ ಮಾತ್ರ ಮಾಡ್ತಿಲ್ಲ ಅಂತ ಹೇಳಿ ಸಿಟ್ಟು ಬಂದು ಈ ದೈವದ ದೇವಸ್ಥಾನವನ್ನೇ ಧ್ವಂಸ ಮಾಡ್ತೀನಿ ಅಂತ ಹೇಳಿ ಧ್ವಂಸ ಮಾಡಿದ. ದೇವಸ್ಥಾನ ಧ್ವಂಸ ಮಾಡಿದ, ಮೂರ್ತಿಯನ್ನು ಹೊರಗೆ ಹಾಕಿದ. ನಿಕುಂಭ ಅದನ್ನೇ ಕಾಯ್ತಿದ್ದ. ಅವನ್ ದೇವಸ್ಥಾನ ಧ್ವಂಸ ಮಾಡ್ಲಿ, ಮೂರ್ತಿಯನ್ನು ಹೊರಗೆ ಹಾಕಲಿ ಅಂತ ಕಾದು, ನೀನು ಈ ರೀತಿ ಮಾಡಿದೆ, ಆದ್ದರಿಂದ ನಿನ್ನ ರಾಜಧಾನಿ ಸುಟ್ಟು ಹೋಗ್ಲಿ, ಜನರೆಲ್ಲ ಇಲ್ಲಿ ಇರದೇನೆ ಇದು ನಿರ್ಜನ ಪ್ರದೇಶವಾಗಲಿ ಅಂತ ಶಾಪ ಕೊಟ್ಟು ಮಾಯ. ಅದೇ ತರ ಶತ್ರುಗಳ ದಾಳಿ ಆಯ್ತು, ದೊಡ್ಡ ಯುದ್ಧ ಆಯ್ತು, ಬೆಂಕಿ ಬಿತ್ತು, ಇಡೀ ವಾರಾಣಸಿ ನಿರ್ಜನ ಪ್ರದೇಶ ಆಯ್ತು. ಆವಾಗ ನಿಕುಂಭ ಬಂದ ರುದ್ರದೇವರಿಗೆ, ಗುರುಗಳೇ ಊರ್ ಖಾಲಿ ಮಾಡಿಸಿನಿ, ನೀವು ಮನೆಗೆ ಬರಬಹುದು. ಆವಾಗ ರುದ್ರದೇವರು ಹೆಂಡತಿ ಸಮೇತ ಒಂದು ಒಳ್ಳೆ ಮನೆಗೆ ನೀನ್ ಕರ್ಕೊಂಡು ಹೋಗ್ತೀನಿ ಬಾ ಅಂತ ಹೇಳಿ ಅದಕ್ಕೆ ಮಹಾಶ್ಮಶಾನ ಅಂತ ಹೆಸರು. ಆ ಮಹಾಶ್ಮಶಾನಕ್ಕೆ ಕಾಶಿಗೆ ಬಂದು ನೆಲೆಸಿದ್ರು. ಅದ್ ನೋಡಿದ್ರೆ ಉಮಾದೇವಿ ಅಂದ್ರು, ಏನ್ರಿ ಇಲ್ಲಿ ಒಳ್ಳೆ ಮನೆ ಕರ್ಕೊಂಡು ಹೋಗ್ರಿ ಅಂದ್ರೆ ಒಂದು ಬ್ರಾಹ್ಮಣರ ಬೀದಿಗೂ ಎಲ್ಲೋ ಒಂದು ಕರ್ಕೊಂಡು ಹೋಗ್ಬೇಕು, ಅದು ಬಿಟ್ಟು ಇಲ್ಲಿ ಕುಂಕುಮಕ್ಕೆ ಅರ್ಶನ ಕರಿಯೋಣ ಒಬ್ಬ ಮುತ್ತೈದೆ ಇಲ್ಲ, ಇಡೀ ಊರೇ ನಿರ್ಜನ ಪ್ರದೇಶ ಆಗಿದೆ, ಹರಟೆ ಹೊಡಿಲಿಕ್ಕಿಲ್ಲ, ಭಜನೆ ಮಾಡ್ಲಿಕ್ಕಿಲ್ಲ, ಬೇರೆ ಊರು ನೋಡ್ರಿ ಅಂತ. ಅವಾಗ ರುದ್ರದೇವರಂದ್ರು, 10 ಸಾರಿ ಹೋಗಲ್ಲ, ಈ ಊರಿಗೆ ಬಂದಿದ್ದೀನಿ, ಈ ಊರು ಬಿಟ್ಟು ಎಂದೆಂದಿಗೂ ನಾವು ಹೋಗಲ್ಲ ಅಂತ ಹೇಳಿ. ಅದಕ್ಕೆ ಅವತ್ತಿಂದ ಆ ಊರಿಗೆ ಅವಿಮುಕ್ತ ಕ್ಷೇತ್ರ ಅಂತ ಹೆಸರಾಯ್ತು. ರುದ್ರದೇವರ ವಿಯೋಗವೇ ಇಲ್ಲದೆ ಇರುವಂತಹ ಕ್ಷೇತ್ರ ಅಂತ. ಯಾಕೆ ಹೇಳಲಿಕ್ಕೆ ಹೊರಟೆ ಅಂದ್ರೆ, ಬಯಕೆಗಳ ಜೊತೆಗೆ ನಮ್ಮ ಸ್ವಾರ್ಥವೇ ಹೆಚ್ಚಾದರೆ, ಬಯಕೆ ಪೂರ್ಣ ಮಾಡೋರನ್ನೇ ನಾವು ಸರ್ವೋತ್ತಮ ಅಂತ ಭಾವಿಸಿದ್ರೆ ಏನ್ ಅನರ್ಥ ಆಗ್ತದೆ. ಬಯಕೆ ಪೂರ್ಣ ಮಾಡಿದ ನಿಕುಂಭ ಭೂತಗಣಗಳಲ್ಲಿ ಒಬ್ಬ ಬಯಕೆ ಪೂರ್ಣ ಮಾಡಿದ, ಆದ್ರೆ ಅದರಿಂದ ಏನಾಯ್ತು, ಇಡೀ ರಾಜ್ಯಕ್ಕೆ ಅನರ್ಥ ಆಯ್ತು, ಬರೀ ಸ್ವಾರ್ಥ ಬಯಸಿದಾಗ. ಅದರಿಂದ ಬಯಕೆಗಳು ಪೂರ್ಣ ಮಾಡುವವರನ್ನೆಲ್ಲ ಸರ್ವೋತ್ತಮ ಅಂತ ಭಾವಿಸಿದ್ರೆ ಬರೀ ನಾವು ಮಾತ್ರ ಹಾಳಾಗೋದಿಲ್ಲ, ನಮ್ಮ ಪರಿಸರವೇ ಹಾಳಾಗೋ ಅನರ್ಥಕ್ಕೆ ಅವಕಾಶ ಇದೆ. ಆದ್ರಿಂದ ಬಯಕೆಗಳು ಮುಖ್ಯ ಅಲ್ಲ. ಹಾಗಿದ್ರೆ ದೇವರಲ್ಲಿ ಏನ್ ಬೇಡಬೇಕು? ಬೇಡಿ ಉದ್ಧಾರ ಆದವರು ಅನೇಕ ಜನ ಇದ್ದಾರೆ. ಬೇಡಿಕೆ ಬೇರೆ, ಪ್ರಾರ್ಥನೆ ಬೇರೆ. ಬೇಡಿಕೆ ಅಂದ್ರೆ ಬರೀ ಗೋಳು ಹೇಳಿಕೊಳ್ಳೋದಷ್ಟೇ ನಮ್ದು. ಪ್ರಾರ್ಥನೆ ಅಂದ್ರೆ ಅದಕ್ಕೊಂದು ಅರ್ಥ ಇದೆ, ಚೆನ್ನಾಗಿರುವಂತಹ ಬೇಡಿಕೆ. ಭಾಗವತದ ಆರಂಭದಿಂದ ಬೇಡಿ ಉದ್ಧಾರ ಆದವರು, ಪ್ರಾರ್ಥನೆ ಮಾಡಿ ಉದ್ಧಾರ ಆದವರು ಇದ್ದಾರೆ. ಆರಂಭದಲ್ಲೇ ಕುಂತಿ ಸ್ತೋತ್ರ, ವಿಪದ ಸಂತು ನಶ್ವತ್ ತತ್ರ ತತ್ರ ಜಗತ್ಪತೆ ಅಂತ ಹೇಳ್ತಾ, ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಅಂತ ಹೇಳಿ. ಯಾರು ನಿನಗೆ ನಮಸ್ಕಾರ ಮಾಡ್ತಾರೋ ಅವರ ಎಲ್ಲಾ ಕ್ಲೇಶಗಳನ್ನ ಪರಿಹಾರ ಮಾಡ್ತೀನಿ, ಎಲ್ಲಾ ವಿಧವಾದ ದುಃಖಗಳು ಪರಿಹಾರ ಆಗ್ತದೆ. ಅಂತಹ ಗೋವಿಂದ ನಿನಗೆ ನಮಸ್ಕಾರ. ಕುಂತಿಯನ್ನು ಉದ್ಧಾರ ಮಾಡಿದ ಪರಮಾತ್ಮ. ಒಂದು ಸರಿ ಅಲ್ಲ, ವಿಷಾನ್ಮಹಾಗ್ನೇಹೆ ಪುರುಷಾನ ದಂಶನಾತ್ ಅಸತ್ಸಭಾಯಾ ವನವಾಸ ಕೃತ್ಸತಃ
ಮೃಧೆ ಮೃಧೆ, ಮೇಲಿಂದ ಮೇಲೆ ಬಂದ ಆಪತ್ತುಗಳನ್ನು ಪರಮಾತ್ಮ ಪರಿಹಾರ ಮಾಡಿದ. ಕಾರಣ ಏನು ಅಂದ್ರೆ ಕುಂತಿದೇವಿ ಮಾಡುವ ಸ್ತೋತ್ರ, ಪ್ರಾರ್ಥನೆ. ಸ್ವಲ್ಪ ಮುಂದೆ ಬಂದ್ರೆ, ಅಂದ್ರೆ ಒಬ್ಬ ಹೆಣ್ಣು ಮಗಳು ಬೇಡಿಕೊಂಡಾಗ ಪ್ರಾರ್ಥನೆ ಮಾಡಿದಾಗ ಪರಮಾತ್ಮ ಉದ್ಧಾರ ಮಾಡಿದ್ದಾನೆ. ಅದಾದ್ಮೇಲೆ ಒಂದು ಕೂಸು, 5 ವರ್ಷದ ಕೂಸು ಬೇಡಿಕೊಂಡಿತು, ಪರಮಾತ್ಮ ಅವನಿಗೆ ದೊಡ್ಡ ಲೋಕವನ್ನೇ ಆಧಿಪತ್ಯಕ್ಕೆ ಕೊಟ್ಟ. ಅದು ಧ್ರುವರಾಜನೆಂಬ ಕೂಸು. ಮತ್ ಸ್ವಲ್ಪ ಮುಂದೆ ಬಂದ್ರೆ ಒಬ್ಬ ಪಾಪಿ, ಪರಮ ಪಾಪಿ, ಕೆಟ್ಟ ಸ್ತ್ರೀ ಸಂಗ ಮಾಡಿ ಆ ಕೆಟ್ಟ ಸ್ತ್ರೀಯಲ್ಲಿ 10 ಜನ ಮಕ್ಕಳನ್ನ ಪಡೆದ ಪಾಪಿ, ಒಂದೆರಡಲ್ಲ. ಹೋಗ್ಲಿ, ಹುಟ್ಟಿದಾಗಿನಿಂದನೇ ಆ ಕೆಲಸ ಅಂತಂದ್ರೆ ಹುಟ್ಟಿದಾಗಿಂದ ಭಾರಿ ವೈದಿಕ ಬ್ರಾಹ್ಮಣ, ಒಳ್ಳೆ ಪಂಡಿತ. ಆಮೇಲೆ ಕೆಟ್ಟ ಸ್ತ್ರೀ ಸಂಗ ಮಾಡಿ 10 ಮಕ್ಕಳನ್ನು ಪಡೆದವರು. ಅಂತ ಪಾಪಿ ದೇವರನ್ನ ಬೇಡಿಕೊಂಡ. ದೇವರವನಿಗೆ ಪುನರ್ಜನ್ಮ ಕೊಟ್ಟು ಮತ್ತೆ ಬದುಕುವ ಅವಕಾಶ ಕೊಟ್ಟು ಅವನನ್ನು ಉದ್ಧಾರ ಮಾಡಿ ಪುಷ್ಪಕ ವಿಮಾನವನ್ನು ಅವನನ್ನು ಕರ್ಕೊಂಡು ಹೋಗಿದ್ರು. ಸ್ವಲ್ಪ ಮತ್ತೆ ಮುಂದೆ ಹೋದ್ರೆ ನಮಗೆ ಹುಚ್ಚನಂತೆ ಕಾಣುವ ಒಬ್ಬ ವ್ಯಕ್ತಿ, ಲೋಕದ ರೀತಿಯಿಂದ ಹುಚ್ಚ. ಸಂಧ್ಯಾವಂದನೆ ಮಾಡಲ್ಲ, ಪೂಜೆ ಮಾಡಲ್ಲ, ಮೈ ಮೇಲೆ ಬಟ್ಟೆ ಇದೆಯೋ ಇಲ್ಲೋ ಎಚ್ಚರ ಇಲ್ಲ. ಊಟಕ್ಕೆ ಏನು ಕೊಡ್ತಾರೋ ಅದನ್ನು ತಿಂತಾನೆ. ಅದು ಹಳಸಿದ್ದಿರ್ಲಿ, ಬಿಸಿ ಇರಲಿ, ತಣ್ಣಗಿರಲಿ, ವಿಷ ಆಗಿರ್ಲಿ, ಹಾಗೆ ತಿಂತಾನೆ. ಜಡಭರತ ಆತ ಬೇಡಿಕೊಂಡ. ಪರಮಾತ್ಮ ಕಾಳಿದೇವಿ ಕಾಪಾಡಿದ್ಲು, ಪರಮಾತ್ಮ ಕಾಪಾಡಿದ, ಅಪರೋಕ್ಷ ಜ್ಞಾನಿಯಾದ. ಮತ್ ಸ್ವಲ್ಪ ಮುಂದೆ ಹೋದ್ರೆ 5 ವರ್ಷದ ಕೂಸೆ ಹುಟ್ಟಿದ್ದೆ ಎಲ್ಲಿ? ಪರಮಾತ್ಮನ ಪರಮ ವೈರಿಯ ಹೊಟ್ಟೆಯಲ್ಲಿ. ಆದ್ರಿಂದ ವೈರಿ ಕುಲ ಉತ್ಪನ್ನನಾದ ವ್ಯಕ್ತಿ ಪರಮಾತ್ಮನ್ ಬೇಡಿಕೊಂಡ. ಏನಂತ? ನನಗೆ ಅದು ಕೊಡು ಇದು ಕೊಡು ಅಂತ ಬೇಡಿಕೊಳ್ಳಿಲ್ಲ. ಯಾರ್ಯಾರು ಲೋಕದಲ್ಲಿ ದೇವರಿಲ್ಲ ಅಂತಾರೋ ಅವರಿಗೆ ಉತ್ತರ ಕೊಡು ಸಾಕು ಅಂತ ಬೇಡ್ಕೊಂಡ. ಯಾರ್ಯಾರು ದೇವರು ನಾಸ್ತಿ 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 ಅಂತ ಉಪಾಸನೆ ಮಾಡುವ ನಾಸ್ತಿಕರಿದ್ದಾರೋ ಅವರಿಗೆ ದೇವರು ಅಸ್ತಿಯನ್ನ ಹೇಳ್ತಿದ್ದೀನಿ. ನನ್ನ ಮಾತಿಗೆ ಪ್ರೂಫ್ ಆಗಿ ನೀನು ಪ್ರತ್ಯಕ್ಷ ಆದ್ರೆ ಸಾಕು. ನೀನು ಇದ್ದಿ ಎಲ್ಲ ಕಡೆ. ನಮ್ಮ ಅಪ್ಪನಿಗೆ ಅವನು ಎಲ್ಲಾ ನಾಸ್ತಿಕರ ಪ್ರತಿನಿಧಿಯಾಗಿದ್ದಾನೆ. ಇವತ್ತೆಲ್ಲ ಶಾಲೆಗಳು ನಡೀತಾ ಇದೆ ಅಲ್ಲ, ಅವೆಲ್ಲ ಆ ಎಲ್ಲಾ ಶಾಲೆಗಳಿಗೆ ಅವನು ಮೊದಲು ಮಾರ್ಗದರ್ಶಕ ಅಂದ್ರೆ ವೇನ. ವೇನನ ಸಕ್ಸಸರು ಅಂದ್ರೆ ಹಿರಣ್ಯಕಶಿಪು. ಆ ಹಿರಣ್ಯಕಶಿಪುವಿನ ಶಾಲೆಗಳು ಇವತ್ತೆಲ್ಲ ನಡೀತಾ ಇದೆ. ದೇವ್ರ ಅನ್ಬೇಡ್ರಿ, ಧರ್ಮ ಅನ್ಬೇಡ್ರಿ. ಆಚರಣೆಗಳು ಬಾಹ್ಯವೂ ಇರಬಾರ್ದು, ಮಾನಸಿಕವೂ ಇರಬಾರ್ದು. ಬಾಹ್ಯ ಆಚರಣೆಗಳಿದ್ರೆ ಬಳೆ, ಕುಂಕುಮ, ಹೂವು, ಇದು ಸ್ತ್ರೀಯರಿಗೆ, ಬಾಲಿಕೆಯರಿಗೆ. ಪುರುಷರಿಗಾದ್ರೆ ನಿಮ್ಮ ಧರ್ಮದ ಚಿಹ್ನೆಗಳು, ಇವ್ಯಾವೂ ಇರಬಾರ್ದು. ಇದ್ರೆ ನಿಮಗೆ ಫೈನ್ ಹಾಕ್ತೇವೆ. ಆಲೋಚನೆಗಳು ಮಾನಸಿಕವಾಗಿದ್ರು ಕೂಡ ಅದಕ್ಕೊಂದು ಫೈನ್ ಇರ್ತದೆ. ಹೀಗೆ ಧರ್ಮರಹಿತವಾದ ಶಿಕ್ಷಣ ಅನ್ನೋದು ಕಾನ್ಸೆಪ್ಟ್ ಬಂದಿದ್ದೇ ವೇದನಿಂದ. ಅದು ಮುಂದುವರೆದಿದ್ದು ಹಿರಣ್ಯಕಶಿಪುವಿಂದ. ಪ್ರಹ್ಲಾದರಾಜರಿಗೆ ಅದೇ ಉಪದೇಶ ಮಾಡ್ಲಿಕ್ಕೆ ಹೊರಟು. ಇವನಿಗೆ ಧರ್ಮೋಪದೇಶ ಮಾಡಿದ್ರೆ ಹಿರಣ್ಯಕಶಿಪು ಸರ್ವೋತ್ತಮ ಅಂತ ನಾವು ಧರ್ಮೋಪದೇಶ ಮಾಡಿದ್ರೆ ಇವನು ವಿಷ್ಣು ಸರ್ವೋತ್ತಮ ಅಂತ ಹೇಳ್ತಾನೆ. ಧರ್ಮ ಶಾಸ್ತ್ರ ಎಂಬ ಸಿಲೆಬಸ್ಸೇ ತೆಗೆದುಬಿಡೋಣ ನಿಮ್ಮ ಕಡೆಯಿಂದ. ಬರೀ ರಾಜ್ಯಶಾಸ್ತ್ರ, ಅರ್ಥಶಾಸ್ತ್ರ, ಇದೇ ಚಿಂತನೆಯನ್ನ ಬೆಳೆಸ್ಕೊಂಡೋದು ಮೆಕಾಲೆ. ಆ ಮೆಕಾಲೆ ಚಿಂತನೆ ಇವತ್ತು ಹೊರಟಿದೆ ಅಷ್ಟೆ. ಮಾಂಟೆಸರಿ, ಮೆಕಾಲೆ ಅವೆಲ್ಲ ಹೊರಟಿತ್ತು. ಆದ್ರಿಂದ ವೈರಿ ಕುಲದಲ್ಲಿ ಹುಟ್ಟಿದ ಕೂಸು ದೇವರನ್ನ ಪ್ರಾರ್ಥನೆ ಮಾಡಿಕೊಂಡ. ಪರಮಾತ್ಮ ಅವನನ್ನು ಉದ್ಧಾರ ಮಾಡಿದ್ದಾನೆ. ಮುಂದೆ ಒಂದು ಪಶು, ವಿದ್ಯಾ ಗಜೇಂದ್ರಸ್ಯ ಕಾ. ಏನು ಬುದ್ಧಿ ಇದೆ ಆ ಪಶುವಿಗೆ? ಕಾಲಿಗೆ ಒಂದು ಮೊಸಳೆ ಬಾಯಿ ಹಾಕಿದರೆ ಒದ್ದಾಡಿ 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 ಯಾರೂ ಕಾಪಾಡ್ಲಿಕ್ಕೆ ಆಗಲ್ಲ ಅಂತ ತೀರ್ಮಾನ ಮಾಡಿ ನಾರಾಯಣ ಅಖಿಲ ಗುರು ಭಗವನ್ ನಮಸ್ತೆ ಅಂತ ದೇವರನ್ನು ಬೇಡಿಕೊಂಡ್ರೆ ದೇವರು ಬಂದು ಅವನನ್ನ ಉದ್ಧಾರ ಮಾಡಿದ. ಬರೀ ಆನೆ ದೇಹದಿಂದಲ್ಲ, ಸಂಸಾರ ಸಾಗರದಿಂದಲೇ ಉದ್ಧಾರ ಮಾಡಿದ. ಮತ್ತೆ ಮುಂದೆ ಹೋದ್ರೆ ಹೆಜ್ಜೆ ಹೆಜ್ಜೆಗೆ ರಾಜರ್ಷಿಗಳು, ದೇವರ್ಷಿಗಳಿದ್ದಾರೆ, ಅವ್ರನ್ನೆಲ್ಲ ಉದ್ಧಾರ ಮಾಡಿದ. 3 ಭಾಗದಲ್ಲಿ ಊನಿದ್ದ ತ್ರಿಕುಬ್ಜೆಯನ್ನು ಉದ್ಧಾರ ಮಾಡಿದ. ಇದನ್ನೆಲ್ಲ ವರ್ಣನೆ ಮಾಡ್ತಾ ಯಾಕೆ ಈ ವಿಷಯಗಳು ಹೇಳಿದೆ ಅಂದ್ರೆ, ದೇವರನ್ನ ಬೇಡುವ ಬಗೆ ಗೊತ್ತಿದ್ರೆ ಹೆಣ್ಣಾದ್ರೂ ಉದ್ಧಾರ ಮಾಡ್ತಾನೆ, ಕೂಸಾದ್ರೂ ಉದ್ಧಾರ ಮಾಡ್ತಾನೆ, ಪರಮ ಪಾಪಿಷ್ಟನಾದ್ರೂ ಅಜಾಮಿಳನನ್ನ ಉದ್ಧಾರ ಮಾಡಿದಂತೆ ಮಾಡ್ತಾನೆ. ಆಮೇಲೆ
ಲೋಕದಲ್ಲಿ ಹುಚ್ಚನಂತೆ ಕಂಡವನಾದರೂ ಕೂಡ ನೀನ್ ಲೋಕದಲ್ಲಿ ಹುಚ್ಚನೇ ಆಗಿರು, ನನ್ನನ್ನ ಬೇಡುವ ಬಗೆಯನ್ನ ಅರ್ಥರೆ ಸಾಕು, ನಿನ್ನನ್ನು ಉದ್ಧಾರ ಮಾಡ್ತೀನಿ ಅಂತ ತೋರಿಸ್ಕೊಟ್ಟ ಜಡಭರತನನ್ನು ಉದ್ಧಾರ ಮಾಡಿ. ಆಮೇಲೆ ನೀನು ನಮ್ಮವನು, ನಮ್ಮ ವಂಶದಲ್ಲಿ ಹುಟ್ಟಿದವನು, ನಮ್ಮ ಕುಲದಲ್ಲಿ ಹುಟ್ಟಿದವನು ಅಂತ ಲೆಕ್ಕ ಮಾಡಲ್ಲ, ನನ್ನ ವೈರಿಯ ಮಗನ ಹೊಟ್ಟೆಯಲ್ಲೇ ಹುಟ್ಟಿದ್ರು ಕೂಡ, ನನ್ನನ್ನೇ ಕೊಲ್ಲಲಿಕ್ಕೆ ಓಡಾಡ್ತಾ ಇರೋ ವ್ಯಕ್ತಿಯ ಹೊಟ್ಟೆಯಲ್ಲೇ ಹುಟ್ಟಿದ್ರು ಕೂಡ ನನ್ನನ್ನ ಬೇಡುವ ಬಗೆ ನಿನಗೆ ಗೊತ್ತಿದ್ರೆ ನಿನ್ನನ್ನು ಉದ್ಧಾರ ಮಾಡ್ತೀನಿ ಅಂತ ಪ್ರಹ್ಲಾದ ರಾಜರನ್ನು ಉದ್ಧಾರ ಮಾಡಿ ತೋರಿಸ್ಕೊಟ್ಟ. ಇನ್ನೊಂದು ಗಜೇಂದ್ರ, ವಿದ್ಯೆಯೇ ಇಲ್ಲದೆ ಇರುವ, ವಿದ್ಯೆಗೆ ಅವಕಾಶವೇ ಇಲ್ಲದೆ ಇರೋ ಜನ್ಮ, ಆನೆಯ ಜನ್ಮ. ಅಂತಹ ಗಜೇಂದ್ರ ಬೇಡಿಕೊಂಡಾಗ ಬರೀ ನಿನ್ನನ್ನ ಮಾತ್ರ ಉದ್ಧಾರ ಅಲ್ಲ, ನಿನ್ನ ಪಾದ ಹಿಡಿದವನನ್ನು ಉದ್ಧಾರ ಮಾಡ್ತೀನಿ ಅಂತ ಮೊಸಳೆಯನ್ನು ಉದ್ಧಾರ ಮಾಡಿದ, ಆನೆಯನ್ನು ಉದ್ಧಾರ ಮಾಡಿದ. ಅಂದ್ರೆ ಬೇಡೋರು ಮಾತ್ರ ಉದ್ಧಾರ ಆಗಲ್ಲ, ಬೇಡುವವರ ಸರಿಯಾದ ಪಾದ ಹಿಡಿದವರು ಕೂಡ ಉದ್ಧಾರ ಆಗ್ತಾರೆ. ಅದನ್ನು ತೋರಿಸ್ಕೊಟ್ಟ. ಹೀಗೆ ಬೇಡಿಕೆಯ ಬಗ್ಗೆ ನಮಗ್ ಗೊತ್ತಿರಬೇಕು. ನಾವು ಏನ್ ಬೇಡಬೇಕು ಅನ್ನೋದೇ ನಮಗ್ ಗೊತ್ತಿಲ್ಲ. ಆಚಾರ್ಯರು ಸರ್ವಮೂಲಗಳಲ್ಲಿ ಹೆಜ್ಜೆ ಹೆಜ್ಜೆಗೆ ಹೇಳ್ತಾರೆ. ಯಾಕೆ ಈ ಗ್ರಂಥ ಶುರು ಮಾಡ್ತಾ ಇದ್ದೀನಿ ಅಂತ ಹೇಳ್ಬೇಕಾದ್ರೆ, ಹಿತಾಹಿತ ಪ್ರಾಪ್ತಿ ಪರಿಹಾರ ಇಚ್ಛೂನಾಂ ತದ್ಯೋಗಂ ಅವಿಜಾನತ. ಯಾವುದು ಹಿತ ಯಾವುದು ಅಹಿತ ಅಂತ ಗೊತ್ತಿಲ್ಲದೆ ಅಹಿತವನ್ನ ಹಿತ ಅಂತ ಭಾವಿಸಿ ಬೇಡಿಕೊಳ್ತಾರೆ, ಹಿತವನ್ನ ಅಹಿತ ಅಂತ ಭಾವಿಸಿ ಬಿಟ್ಟು ಬಿಡುತ್ತಾರೆ. ಸಣ್ಣ ಹುಡುಗರಿಗೆ ನೀವು ಬಾಯಲ್ಲಿ ಸಿಹಿ ತಿನ್ನಿಸಿದ್ರೆ, ಚಾಕ್ಲೇಟ್ ಇತ್ಯಾದಿಗಳು, ಬೇಗನೆ ಬಯಕೆ ಜಾಸ್ತಿ ಆಗ್ತದೆ, ನಿರಂತರ ಅದೇ ಬಯಕೆ ಕಂಟಿನ್ಯೂ ಆಗ್ತದೆ. ಅದೇ ಕೂಸಿಗೆ ನೀವು ಬಾಯಲ್ಲಿ ಔಷಧಿ ಹಾಕಿದರೆ ತಕ್ಷಣ ಉಗುಳುತ್ತದೆ. ಮತ್ತೆ ಮರುದಿವಸ ನೀವು ಔಷಧಿ ಹತ್ತಿರ ತಂದ್ರು ಕೈಯಿಂದಲೇ ಕಾಲಿಂದಲೇ ದಬ್ಲಿಕ್ಕೆ ಆರಂಭ ಮಾಡ್ತದೆ. ಅದಕ್ಕೆ ಹಿತ ಅಂತ ಭಾವಿಸಿದ್ದು ನಿಜವಾಗ್ಲೂ ಅಹಿತ, ಚಾಕ್ಲೇಟ್. ಅದಕ್ಕೆ ಅಹಿತ ಅಂತ ಭಾವಿಸಿದ್ದು ಔಷಧಿ ನಿಜವಾಗ್ಲೂ ಹಿತ. ಆ ಕೂಸು ದೇಹದಲ್ಲಿ ಆಕಾರದಲ್ಲಿ ಮಾತ್ರ ಕೂಸು, ಅದೇ ಕೂಸು ಮುಂದೆ ಬೆಳೆದು ದೊಡ್ಡವನಾದ್ರೂ ಕೂಡ ಆಕಾರ ಬೆಳೆದಿದೆ, ಬುದ್ಧಿ ಮಾತ್ರ ಕೂಸಿಲ್ಲೇ ಆಗಿರ್ತದೆ. ಇವನಿಗೆ ಅಹಿತವಾದದ್ದು ಕೂಸಿಗೆ ಬರೀ ಔಷಧಿ ಮಾತ್ರ ಅಹಿತ ಅಂತ ಕಂಡಿತ್ತು. ಬೆಳೆದಂಗೆಲ್ಲ ಅಹಿತತ್ವದ ಭ್ರಮೆ ಜಾಸ್ತಿ ಆಗ್ತಾ ಹೋಗ್ತದೆ. ಪುರಾಣ ಪುಣ್ಯ ಕಥೆಗಳು, ದೇವರು, ದೇವಸ್ಥಾನಗಳು, ಸಜ್ಜನರು, ಸಜ್ಜನರ ಸಮೂಹದ ಸಂಪರ್ಕ, ಇವೆಲ್ಲವೂ ಅಷ್ಟೇ ಯಾಕೆ ತಂದೆ ತಾಯಿಗಳ ಹಿತನುಡಿ, ಬಂಧು ಬಾಂಧವರ ಸಲಹೆಗಳು, ಇವೆಲ್ಲವೂ ಕೂಡ ಅವನಿಗೆ ಅಹಿತ ಅಂತ ಭಾವನೆ ಬರ್ಲಿಕ್ಕೆ ಆರಂಭ ಆಗ್ತದೆ. ಅವನಿಗೆ ಹಿತ ಅನ್ಸೋದು ಯಾವುದು? ದುಷ್ಟ ಜನರ ಸಂಪರ್ಕ, ಕೆಟ್ಟ ಮಾತುಗಳು, ಕೆಟ್ಟ ನುಡಿಗಳ ಶ್ರವಣ, ಚಾಡಿ ಮಾತು ಕೇಳೋದು, ಕೆಟ್ಟ ಕೆಲಸ ಮಾಡೋದು, ಕೆಟ್ಟ ಕಡೆ ಹೋಗೋದು, ಇವೆಲ್ಲ ರುಚಿಸ್ತದೆ. ಇದು ಹಿತ ಅಂತ ಅನ್ಕೊಳ್ತಾರೆ. ಇದನ್ನ ಸರಿ ಮಾಡಬೇಕಾಗಿದೆ. ಯಾವುದು ಹಿತ ಯಾವುದು ಅಹಿತ ಅಂತ ತಿಳಿಸಬೇಕಾಗಿದೆ. ಅದು ತಿಳಿಸೋದಕ್ಕೋಸ್ಕರವಾಗಿ ಈ ಶಾಸ್ತ್ರ, ಈ ಪ್ರಕರಣವನ್ನು ರಚನೆ ಮಾಡ್ತೀನಿ ಅಂತ ಆಚಾರ್ಯರು ಹೆಜ್ಜೆ ಹೆಜ್ಜೆಗೆ ಹೇಳ್ತಾರೆ. ಅದನ್ನೇ ರಾಜರು ಕೂಡ ಸಂಗ್ರಹ ಮಾಡ್ತಾ, ಪ್ರಾರ್ಥನಾಂ ಶೃಣು ಸಾದರಂ. ಹೇ ಪರಮಾತ್ಮ ಹಯಗ್ರೀವ, ನನ್ನ ಭಿನ್ನಪವನ್ನ ಮನ್ನೈಸು ನೀನು.